ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, IAS ಅಧಿಕಾರಿ ಮಹಂತೇಶ್ ಬೀಳಿಗೆಯವರು ಕಾರ್ ಆಕ್ಸಿಡೆಂಟ್ನಲ್ಲಿ ಡೆತ್ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈ ಕಾರ್ ಆಕ್ಸಿಡೆಂಟ್ಗೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದೇನೆಂದರೆ, ಮಹಂತೇಶ್ ಬೀಳಿಗೆಯವರ ಸಂಬಂಧಿಕರೊಬ್ಬರು ಆ ಒಬ್ಬ ವ್ಯಕ್ತಿಯ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಆ ಪ್ರಕಾರ ಪೊಲೀಸರು ಆ ವ್ಯಕ್ತಿಯ ಮೇಲೆ FIR ಸಹ ಹಾಕಿದ್ದಾರಂತೆ. ಸ್ನೇಹಿತರೆ, ಅಷ್ಟಕ್ಕೂ ಆ ವ್ಯಕ್ತಿಯಾದರೂ ಯಾರು, ಅಲ್ಲಿ ನಡೆದಿದ್ದಾದರೂ ಏನೆಂದು ನೋಡುವುದಾದರೆ, ನವೆಂಬರ್ 25 ಮಂಗಳವಾರ ಮಹಂತೇಶ್ ಬೀಳಿಗೆ ಮತ್ತವರ ಸಹೋದರ ಸಂಬಂಧಿಗಳ ಜೊತೆ ಇನೋವಾ ಕಾರ್ನಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಹೊರಟಿದ್ದರು. ವಿಜಯಪುರದಿಂದ ಕಲಬುರಗಿ ಕಡೆಗೆ ಹೋಗುವ ಸಮಯದಲ್ಲಿ ಜೇವರ್ಗಿ ಹೈವೇದಲ್ಲಿ ಒಂದು ಬೈಕ್ ಇವರ ಕಾರಿಗೆ ಅಡ್ಡ ಬಂದಿದೆ. ಅದನ್ನು ತಪ್ಪಿಸಲು ಹೋಗಿ ಇನೋವಾ ಕಾರ್ ಪಲ್ಟಿಯಾಗಿದೆ. ಇದರಲ್ಲಿ 4 ಜನ ದಾರುಣ ಮರಣವನ್ನು ಹೊಂದಿದ್ದಾರೆ. ಅದರಲ್ಲಿ ಮಹಂತೇಶ್ ಬೀಳಿಗೆಯವರು ಒಬ್ಬರು. ಈಗ ಮಹಂತೇಶ್ ಬೀಳಿಗೆ ಮತ್ತವರ ಸಹೋದರರ ಅಂತ್ಯಕ್ರಿಯೆಯನ್ನು ಅವರ ಹುಟ್ಟೂರಿನಲ್ಲಿ ನೆರವೇರಿಸಲಾಗಿದೆ. ಈ ಅಂತ್ಯಕ್ರಿಯೆ ನೆರವೇರಿದ ಬೆನ್ನಲ್ಲೇ ಈ ಆಕ್ಸಿಡೆಂಟ್ಗೆ ಒಂದು ದೊಡ್ಡ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದೇನೆಂದರೆ, ಮಹಂತೇಶ್ ಬೀಳಿಗೆ ಮತ್ತವರ ಸಹೋದರರ ಅಂತ್ಯಕ್ರಿಯೆಯನ್ನು ಅವರ ಹುಟ್ಟೂರಲ್ಲಿ ನೆರವೇರಿಸಲಾಗಿದೆ. ಈ ಅಂತ್ಯಕ್ರಿಯೆ ನೆರವೇರಿದ ಬೆನ್ನಲ್ಲೇ ಈ ಆಕ್ಸಿಡೆಂಟ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದೇನೆಂದರೆ, ಮೂಲಗಳ ಪ್ರಕಾರ ಮಹಂತೇಶ್ ಬೀಳಿಗೆ ಅವರ ಸಂಬಂಧಿಯಾದಂಥ ಬಸವರಾಜ್ ಅವರು ಇನೋವಾ ಕಾರ್ ಡ್ರೈವರ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಕಾರು ಚಾಲಕನ ಅತಿಯಾದ ವೇಗ, ನಿರ್ಲಕ್ಷ್ಯತನವೇ ಈ ಆಕ್ಸಿಡೆಂಟ್ಗೆ ಕಾರಣ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅಂತೆ. ಆ ಪ್ರಕಾರ ಪೊಲೀಸರು FIR ರಿಜಿಸ್ಟರ್ ಮಾಡಿದ್ದು ತನಿಖೆಯನ್ನು ಆರಂಭಿಸಿದ್ದಾರೆ. RFSL ಫೋರೆನ್ಸಿಕ್ ಟೀಮ್ ಈಗಾಗಲೇ ಆಕ್ಸಿಡೆಂಟ್ ಸ್ಥಳ ಪರಿಶೀಲಿಸಿದ್ದಾರೆ. ಈ ಆಕ್ಸಿಡೆಂಟ್ ಯಾವ ಕಾರಣಕ್ಕೆ ಆಯಿತು, ಇದರಲ್ಲಿ ತಪ್ಪು ಯಾರ್ದು ಅಂತ ತನಿಖೆ ಚುರುಕುಗೊಂಡಿದೆ. ಈ ಆಕ್ಸಿಡೆಂಟ್ ಹಿಂದಿನ ಸತ್ಯಾಸತ್ಯತೆಯು ಆ ಕಾರ್ ಚಾಲಕನ ವಿಚಾರಣೆ ನಂತರ ಪೊಲೀಸ್ ತನಿಖೆಯ ಮೂಲಕ ತಿಳಿಯಬೇಕಿದೆ. ಸ್ನೇಹಿತರೆ, ಈ ಆಕ್ಸಿಡೆಂಟ್ ಬಗ್ಗೆ ಮತ್ತೇನಾದರೂ ಅಪ್ಡೇಟ್ಸ್ಗಳು ಬಂದರೆ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.